ಈ ಕಾಂಗ್ರೆಸ್ನವರು ಇದನ್ನ ವಿರೋಧಿಸೋದಿಕ್ಕೆ ನೀವು ಹೇಳ್ತಿರುವಂತ ಕಾರಣಗಳೇ ಇದೆಯಾ ಅಥವಾ ಇದನ್ನ ತರೋದ್ರ ಮೂಲಕ ಬಿಜೆಪಿ ಏನ್ ಲಾಭ ಪಡ್ಕೊಳಕ್ ಹೋಗ್ತಾ ಇದೆ? ನೀವು ಒಂದು ದೇಶ ಒಂದು ಚುನಾವಣೆ ಅಂದ್ರೆ ಎರಡು ದೇಶ 2 ವರ್ಷಕ್ಕೆ 3 ವರ್ಷಕ್ಕೆ ಸರ್ಕಾರ ಬಿದ್ದೋಯ್ತು. ಈಗ ಮತ್ತೆ 3 ವರ್ಷದ ಪರಿಸ್ಥಿತಿ ಏನು? ಒಕ್ಕೂಟ ಸರ್ಕಾರಕ್ಕೆ ಮೆಜಾರಿಟಿ ಬರಲಿಲ್ಲ, ಅವಾಗ ಮತ್ತೆ ನೀವು ರಾಜ್ಯ ಸರ್ಕಾರಗಳ ಚುನಾವಣೆ ನಡೆಸ್ತೀರಾ? ಒಂದು ದೇಶ ಒಂದು ಚುನಾವಣೆ ಮಾತಾಡ್ತಿದ್ದೀರಿ ಅಂತಂದ್ರೆ ನೀವು 6 ತಿಂಗಳ ಒಂದು ಪ್ರಕ್ರಿಯೆಯನ್ನು ತೆಗೆದಿಡಬೇಕಾಗುತ್ತೆ. ಚರ್ಚೆ ಆದ್ರೂ ಹುಟ್ಟಾಕ್ಬೇಕು. ಇದೊಂದು ರಾಜಕೀಯ ಪ್ರಶ್ನೆ. ಇದಕ್ಕೆ ನಾವು ಕರ್ನಾಟಕ ಜನ ಒಪ್ತೀವಾ, ಎಷ್ಟು ಸಮಸ್ಯೆಗಳಿವೆ ಅಂತ ಅನ್ನೋದನ್ನ ಚರ್ಚೆ ಮಾಡಿ ಜನರ ಹತ್ರ ಅಭಿಪ್ರಾಯ ತಗೊಳ್ಬೇಕು. ವೀಕ್ಷಕರೇ ನಮಸ್ಕಾರ, ದಿ ಫೈಲ್ ಟಾಕ್ಗೆ ಸ್ವಾಗತ. ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವಾಗಿ ಟಿ ವೆಂಕಟೇಶ್ ಅವರು ನಮ್ಮ ರಾಜ್ಯದ ಪ್ರಖ್ಯಾತ ವಕೀಲರು ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ವಿ. ಸರ್, ಮತ್ತೊಮ್ಮೆ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಒನ್ ನೇಷನ್ ಒನ್ ಎಲೆಕ್ಷನ್ ಹೇಗೆ ಸಂವಿಧಾನದ ವಿರುದ್ಧವಾಗಿದೆ, ಸುಪ್ರಿಮೆಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇನಿದೆ ಅದರ ವಿರುದ್ಧವಾಗಿದೆ. ಈ ಮೂಲಕ ದೊಡ್ಡ ಅಪಚಾರವನ್ನ ಮೋದಿ ಸರ್ಕಾರ ಇದನ್ನ ತರೋದಕ್ಕೆ ಹೊರಟಿರೋದ್ರ ಮೂಲಕ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಟಿ ವೆಂಕಟೇಶ್ ಅವರು ಹೇಳ್ತಾ ಇದ್ರು. ಸರ್, ಈಗ ಆಗ್ಲೇ ಹೇಳಿದಾಗೆ ನಾವು ಆರಂಭದಲ್ಲೇನೆ ಮೊದಲ ಹಂತದಲ್ಲಿ ಚರ್ಚೆ ಮಾಡಿದಾಗೆ ನಮ್ಮ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಈಗ ಸುಮಾರು 28 ರಾಜ್ಯಗಳಿದೆ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಲ್ಲೂ ವಿಧಾನಸಭೆಗಳಿದೆ. ಅಂದ್ರೆ 28 × 36 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಅಲ್ಲಿಯ ವಿಧಾನಸಭೆಗಳಿಗೆ ಮತ್ತು ಲೋಕಸಭೆಗೆ ಒಂದೇ ಬಾರಿಗೆ ಚುನಾವಣೆ ಮಾಡೋದಕ್ಕೆ ಈಗ ಕೇಂದ್ರ ಮೋದಿ ಅವರ ಒಕ್ಕೂಟ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದಿದೆ. 2024 17 ಡಿಸೆಂಬರ್ ಲೋಕಸಭೆಯಲ್ಲಿ ಮಂಡಿಸಿ ಅದಾದ್ಮೇಲೆ ಮಾರನೇ ದಿವಸಕ್ಕೆ 19 ಡಿಸೆಂಬರ್ 2024 ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿದೆ. ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅವ್ರದ್ದು ಕೆಲಸಗಳು ನಡೀತಾ ಇದೆ. ಮತ್ತೆ ಅದ್ರ ಜೊತೆಗೆ ವಿವಿಧ ರಾಜ್ಯಗಳಿಂದ ಇದ್ರ ಬಗ್ಗೆ ಅವರು ಅಭಿಪ್ರಾಯಗಳನ್ನ ಕೇಳಿದ್ದಾರೆ. ನಮಗ್ ಗೊತ್ತಿರುವ ಹಾಗೆ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ತನಕ ಆ ವಿಚಾರವಾಗಿ ಅಂದ್ರೆ ಕಾಂಗ್ರೆಸ್ನವರು ಅನೇಕ UPA ಅಂತ ಏನ್ ಹೇಳ್ತೀವಿ ಇವತ್ತಿನ ಇಂಡಿಯಾ ಒಕ್ಕೂಟದ ಅನೇಕ ರಾಜಕೀಯ ಪಕ್ಷಗಳು ಮತ್ತೆ ರಾಜ್ಯಗಳು ಇದರ ವಿರುದ್ಧವಾಗಿವೆ. ಸಹಜವಾಗಿಯೇ ನಮ್ಮ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರನು ಇದ್ರ ವಿರುದ್ಧವಾಗಿದೆ. ಆದ್ರೆ ಅದಕ್ಕೆ ಕಾರಣಕ್ಕಾಗಿ ಇಲ್ಲಿ ತನಕ ಯಾವುದೇ ಅಭಿಪ್ರಾಯವನ್ನ ಅವರು ಆ ಕಮಿಟಿಗೆ ಕೊಟ್ಟಿಲ್ಲ ಅನ್ನುವಂತ ಒಂದು ವಿಚಾರ ಬರ್ತಾ ಇದೆ. ಈ ಕಾಂಗ್ರೆಸ್ನವರು ಇದನ್ನ ವಿರೋಧಿಸೋದಿಕ್ಕೆ ನೀವು ಹೇಳ್ತಿರುವಂತ ಕಾರಣಗಳೇ ಇದೆಯಾ ಅಥವಾ ಇದನ್ನ ತರೋದ್ರ ಮೂಲಕ ಬಿಜೆಪಿ ಏನ್ ಲಾಭ ಪಡ್ಕೊಳಕ್ ಹೋಗ್ತಾ ಇದೆ? ನಿಜಕ್ಕೂ ಅವರಲ್ಲಿರುವಂತಹ ಒಂದು ಚಿತ್ತಶುದ್ಧಿ, ಇದು ಚುನಾವಣಾ ವೆಚ್ಚಗಳನ್ನ ಖರ್ಚು ಮಾಡೋಣ, ಒಂದು ಚುನಾವಣೆಗಳಲ್ಲಿ ಒಂದಷ್ಟು ಇದು ಚುನಾವಣಾ ಸುಧಾರಣೆಗಳನ್ನ ತರುವ ನಿಟ್ಟಿನಲ್ಲಿ ಇದೊಂದು ಹೆಜ್ಜೆ ಅನ್ನುವಂತಹ ಪ್ರಾಮಾಣಿಕತೆ ಇದೆಯೋ ಅಥವಾ ದುರುದ್ದೇಶ ಇದೆಯೋ? ನಿಮಗೆ ನೀವು ಮಾತಾಡ್ಬೇಕಾದ್ರೆ ಮೊದಲು ನಿಮ್ಮ ಪ್ರಶ್ನೆಯಲ್ಲಿ ನನಗೆ ಪ್ರಮುಖವಾಗಿ ಕಂಡು ಬಂದದ್ದು ಚಿತ್ತಶುದ್ಧಿ. ಒಂದು ರಾಜ್ಯ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ನಾವು ಮಾತಾಡಿದಾಗ ಎಲ್ಲಿ ಇದಕ್ಕೆ ಧಕ್ಕೆ ಆಗ್ತದ ಅನ್ನುವಂಥದ್ದು ಮೊದಲು ಪ್ರಶ್ನೆ. ಎರಡನೇದಾಗಿ ಅದರ ಪ್ರಾಕ್ಟಿಕ್ಯಾಲಿಟಿ. ಇದು ಪ್ರಾಕ್ಟಿಕಲ್ಲ, ಸಾಧ್ಯವೇ ಇಲ್ಲ. ನಿಮಗೆ ಒಂದು ಪ್ರಯತ್ನ ಮಾಡಲಾಯಿತು, ಇಂಥದ್ದೊಂದು ಕಾನೂನು ತರಲಾಯಿತು ಅಂತಂದರೆ ನೀವೇನು ಮಾಡ್ತಿದ್ದೀರಿ? ಒಂದು ದೇಶ ಒಂದು ಎಲೆಕ್ಷನ್ ಅಂತಂದರೆ ಸಿಂಪಲ್ ಹೇಳ್ತೀನಿ. ಈಗ ಒಂದು ದೇಶ ಒಂದು ಎಲೆಕ್ಷನ್ ಬಂತು, ಅದಕ್ಕೆಲ್ಲ ಚರ್ಚೆ ಡಿಸ್ಕಷನ್ ಎಲ್ಲ ರಾಜ್ಯಗಳು ಒಪ್ಪಿಕೊಂಡು, ನೀವು ಮೆಜಾರಿಟಿ ರಾಜ್ಯಗಳು ಒಪ್ಪಿಕೊಂಡು, ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಆಯಿತು, ಎಲ್ಲರೂ ಒಪ್ಪಿಕೊಂಡು ಕಾನೂನು ಆಯಿತು ಅಂತ ತಿಳ್ಕೊಳ್ಳಿ. ಒಂದು ದೇಶ ಒಂದು ಎಲೆಕ್ಷನ್. ನಮಗೆ ಒಂದು ದೇಶ ಒಂದು ಎಲೆಕ್ಷನ್ ಆದರೆ ನಿಮಗೆ ಪ್ರತಿ ಸರ್ಕಾರಕ್ಕೂ ಕೂಡ ಅದು ಯಾವ ರೀತಿ ಇರಬೇಕು ಅನ್ನುವಂಥದ್ದು ಸಂವಿಧಾನದಲ್ಲಿ ಬರೆಯಲಾಗಿದೆ ಸರ್. ಮೆಜಾರಿಟಿ ಬಗ್ಗೆ ಚೀಫ್ ಮಿನಿಸ್ಟರ್ ಅನ್ನೋನು ಲೀಡರ್ ಆಫ್ ದಿ ಮೆಜಾರಿಟಿ ಆಫ್ ದಿ ಮೆಂಬರ್ಸ್ ಆಫ್ ದಿ ಹೌಸ್. ಮೆಜಾರಿಟಿ ಪಾರ್ಟಿಯ ಮುಖ್ಯಸ್ಥ ಅಷ್ಟೇ ಅವನು. ಈ ಎಲೆಕ್ಟೆಡ್ ಲೀಡರ್ ಆಫ್ ದಿ ಮೆಜಾರಿಟಿ ಪಾರ್ಟಿ. ಮೆಜಾರಿಟಿ ಪಾರ್ಟಿಲಿ ಒಬ್ಬನು ಎಲೆಕ್ಟ್ ಆದ ಗ್ರೂಪ್ ಅವನು ಒಬ್ಬ 10 ಪಾರ್ಟಿ ಮೆಜಾರಿಟಿ ಸೇರಿಸ್ಕೊಂಡು ಮಾಡಿಕೊಂಡ್ರು ಅದರ ಮುಖ್ಯಸ್ಥ ಒಬ್ಬ ಪಕ್ಷೇತರ ವ್ಯಕ್ತಿನೂ ಜಾರ್ಖಂಡ್ ಅಲ್ಲಿ ಮುಖ್ಯಮಂತ್ರಿ ಸಾಧ್ಯ ಪಕ್ಷೇತರ ಶಾಸಕ ಸಾಧ್ಯ ಆಗ್ತದೆ. ಸೊ ನಿಮಗೆ ಅಂತ ಒಂದು ಸ್ಪೇಸ್ ಕೊಟ್ಟಿರುವಂತ ಸಂವಿಧಾನ. ನೀವು ಒಂದು ದೇಶ ಒಂದು ಚುನಾವಣೆ ಅಂದ್ರೆ 2 ದೇಶ 2 ವರ್ಷಕ್ಕೆ 3 ವರ್ಷಕ್ಕೆ ಸರ್ಕಾರ ಬಿದ್ದೋಯ್ತು. ಈಗ ಮತ್ತೆ 3 ವರ್ಷದ ಪರಿಸ್ಥಿತಿ ಏನು? 3 ವರ್ಷದ ಪರಿಸ್ಥಿತಿ ಅದೊಂದು ಕೇಂದ್ರಾಡಳಿತ ರಾಜ್ಯವಾಗಿ ಪ್ರಯತ್ನ ಆಗ್ತದೆ. ಅದೊಂದು ಕೇಂದ್ರಾಡಳಿತ ರಾಜ್ಯ ಆಯಿತು ಅಂತಂದ್ರೆ ಚುನಾವಣೆ ಇಲ್ಲದೆ ಇನ್ನೊಂದು ಸರ್ಕಾರ ನಡೀತಾ ಇರ್ತದೆ. ಚುನಾವಣೆ ಇಲ್ಲದೆ ಒಬ್ಬ ಸರ್ವಾಧಿಕಾರಿಯಲ್ಲಿ ನಾವು ಒಬ್ಬ ರಾಜ್ಯಪಾಲನ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಂತಾಗತ್ತೆ. ಈ ರೀತಿ ಮಾಡ್ತಾರೆ ಈ ಕಾನೂನಲ್ಲಿ, ಈ ರೀತಿ ಮಾಡ್ತಾರೆ ಕಾನೂನಲ್ಲಿ, ಅದು ಪ್ರಶ್ನೆ. ಆದ್ರೆ ಇಂಥ ಪ್ರಯತ್ನಗಳೇನಿವೆ
ಅವು ಈ ದೇಶದ ಪ್ರಜಾಸತ್ತಾತ್ಮಕವಾದಂತಹ ಪ್ರಕ್ರಿಯೆಗಳನ್ನು ಕುಂಠಿತಗೊಳಿಸುವಂಥದ್ದು, ನಾಶ ಮಾಡುವಂಥ ಒಂದು ಯೋಚನೆ. ನೀವು ಹೇಳಿದಕ್ಕೆ ನಾನು ಒಂದಷ್ಟು ಸೇರಿಸ್ತೀನಿ ಸರ್. ಈಗ ನಮ್ಮ ಸಂವಿಧಾನದ ಪ್ರಕಾರ ಯಾವುದೇ ರಾಜ್ಯ ಸರ್ಕಾರಗಳು, ಒಕ್ಕೂಟ ಸರ್ಕಾರವನ್ನು ಹೊರಗಿಟ್ಟು ನೋಡಿದಾಗ ಯಾವುದೇ ರಾಜ್ಯಗಳಲ್ಲಿ 6 ತಿಂಗಳಿಗಿಂತ ಹೆಚ್ಚಿನ ಕಾಲ ಚುನಾಯಿತ ಸರ್ಕಾರ ಇಲ್ಲದೆ ಇರಬಾರದು ಅಂತಿದೆ. ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಬಂದ್ರು ಅದು ಗರಿಷ್ಠ 6 ತಿಂಗಳೊಳಗಡೆ ಅಲ್ಲಿ ಚುನಾವಣೆ ನಡೆದು ಮತ್ತೆ ಜನಾಭಿಪ್ರಾಯ ಅಲ್ಲಿ ಬರ್ಲಿ, ಅದು ಮೆಜಾರಿಟಿ ಬರುತ್ತೋ ಬಿಡುತ್ತೋ ಅದು ಆವತ್ತಿನ ಅದು ಹೇಳಿದಂಗೆ ಒಂದು ಪಕ್ಷಕ್ಕೆ ಮೆಜಾರಿಟಿ ಬರಬೇಕು ಅಂತಿಲ್ಲ. ಒಂದು ವಿಧಾನಸಭೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ 50% + 1 ಅವರು ಯಾರು ಆಯ್ಕೆ ಮಾಡ್ತಾರೆ ಸಂಸದರು ಒಪ್ಪಿಕೊಂಡ್ರೆ ಅವ್ರ ಮುಖ್ಯಮಂತ್ರಿ ಅವರ ಮಂತ್ರಿ ಮಂಡಳ ಇರುತ್ತೆ. ಹೀಗಿರುವಂತದ್ದು. ಸರಿ, ಇವಾಗ ಒಕ್ಕೂಟ ಸರ್ಕಾರಕ್ಕೆ ಮೆಜಾರಿಟಿ ಬರಲಿಲ್ಲ, ಅವಾಗ ಮತ್ತೆ ನೀವು ರಾಜ್ಯ ಸರ್ಕಾರಗಳ ಚುನಾವಣೆ ನಡೆಸ್ತೀರಾ? ಪ್ರಶ್ನೆ ಎಲ್ಲಿ ಬರ್ತದೆ ಅಂತಂದ್ರೆ, ನೀವು ಒಂದು ದೇಶ ಒಂದು ಚುನಾವಣೆ ಮಾತಾಡ್ತಿದ್ದೀರಿ ಅಂತಂದ್ರೆ ನೀವು 6 ತಿಂಗಳ ಒಂದು ಪ್ರಕ್ರಿಯೆಯನ್ನು ತೆಗೆದಿಡಬೇಕಾಗ್ಬರ್ತದೆ. ಅದು ತೆಗೆದಿಟ್ರೆ ನೀವು ಇದನ್ನ ಪ್ರಜಾಸತ್ತೆ ಅಂತ ಕರೀಲಿಕ್ಕೆ ಸಾಧ್ಯವೇ? ಅಂದ್ರೆ ಜನರ ಆಯ್ಕೆಯನ್ನ ಕಸಿದುಕೊಳ್ಳುವಂತ ಪ್ರಕ್ರಿಯೆ. ಇವತ್ತು ನಮ್ಮಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡ್ತಾ ಇದ್ದೀನಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಿಮ್ಗೆ ಇವತ್ತು ಸಾಕಷ್ಟು ಪ್ರಜಾಸತ್ತಾತ್ಮಕ ದೇಶಗಳಲ್ಲಿ ರೈಟ್ ಟು ರಿಕಾಲ್ ಸಂಬಂಧಪಟ್ಟಂತ ಕಾನೂನು ಏನು? ಒಬ್ಬ ಶಾಸಕ ನನ್ನ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋದ ಅಂತಂದ್ರೆ ಅವನು ಐ ಆಮ್ ಕ್ಯಾನ್ಸಲಿಂಗ್ ಎನ್ ಎಲೆಕ್ಷನ್, ಹಿ ಈಸ್ ಅನ್ಫಿಟ್, ಹಿ ಈಸ್ ನಾಟ್ ಮೈ ಲೀಡರ್. ನಾವಿವತ್ತು ಯೋಚನೆ ಮಾಡಬೇಕಾಗಿರೋಂಥ ಚುನಾವಣೆಯನ್ನು ನಾವು ಹೆಚ್ಚಿನ ಪಟಿಷ್ಠವಾಗಿ ನಾವು ತರಬೇಕು ಅಂತಂದ್ರೆ ನಾವು ತರಬೇಕಾಗಿರುವಂಥದ್ದು ಅಂಥ ಒಂದು ಸುಧಾರಣೆ. ಎರಡನೇ ಸುಧಾರಣೆ ತರಬೇಕಾಗಿರುವಂಥದ್ದು ಇವತ್ತು ನಿಮಗೆ ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಇವತ್ತಿರುವಂಥದ್ದು. ಅಂದ್ರೆ ನನಗೆ 10,25,324 ಓಟ್ ಬಂದಿದ್ರೆ ನಿಮಗೆ ಅಷ್ಟೇ 10,24,325 ಓಟ್ ಬಂದಿದ್ರೆ ನೀವು ಸಂಸದರು, ನಾನಲ್ಲ ಅನ್ನೋದು. ಇದು ತುಂಬ ನಾಟ್ ಎ ಪ್ರಾಪರ್ ರೆಪ್ರೆಸೆಂಟೇಷನ್. ಏನಾಗ್ತಾ ಇದೆ ಇಲ್ಲಿ, ನಾವು ಚುನಾಯಿತರಾಗಿರುವಂತಹ ವ್ಯಕ್ತಿಗಳು, ಅದು ವಿಧಾನಸಭೆಗಾಗಿರಲಿ, ನಿಮಗೆ ವಿಧಾನ ಪರಿಷತ್ಗಾಗಿರಲಿ, ಅಥವಾ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ಗಾಗಿರಲಿ, ಯಾವುದೇ ಎಲೆಕ್ಷನಲ್ಲಿ ನೋಡಿದಾಗ ನಾವು ಫಸ್ಟ್ ದಿ ಪೋಸ್ಟ್, ಅದು ಅವತ್ತಿನ ಅವಶ್ಯಕತೆ ಇತ್ತು. ಇವತ್ತಿನ ಅವಶ್ಯಕತೆ ಏನು? ಇವತ್ತಿನ ಅವಶ್ಯಕತೆ ಒಂದು ಯಾವ ಪರ್ಸೆಂಟೇಜ್ ಆಫ್ ವೋಟ್ ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್. ನೀವು ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನಲ್ಲಿ ನಿಮಗೆ ಅದ್ಭುತವಾಗಿರುವಂಥ ಒಂದು ಪ್ರಕ್ರಿಯೆಗಳು, ಸಾಕಷ್ಟು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ. ನಿಮಗೊಂದು ಸ್ವಿಟ್ಜರ್ಲ್ಯಾಂಡ್ನ ಎಕ್ಸಾಂಪಲ್ ಕೊಡ್ತೀನಿ. ಸ್ವಿಟ್ಜರ್ಲ್ಯಾಂಡಲ್ಲಿರುವಂಥದ್ದು ಕ್ಯಾಂಟನ್ಗಳು. ಕ್ಯಾಂಟನ್ ಅನ್ನೋದು ಜಿಲ್ಲೆ ಎಷ್ಟು, ಆ ಪ್ರತಿ ಜಿಲ್ಲೆ ಕೌಂಟಿ ಅಥವಾ ಡಿಸ್ಟ್ರಿಕ್ಟ್ ಇದ್ದಾಗ ಅದು ಜಿಲ್ಲೆ ಎಷ್ಟು, ಅದು ತನ್ನದೇ ಆದ ಸರ್ಕಾರ ಇರ್ತದೆ. ಪ್ರತಿ ಜಿಲ್ಲೆಗೂ ತನ್ನದೇ ಆದಂಥ ಸರ್ಕಾರ, ಅದ್ರ ಒಳಗಡೆಗೆ ದೊಡ್ಡ ಊರುಗಳಿದೆ, ಆ ದೊಡ್ಡ ಊರುಗಳು ತಮ್ಮದೇ ಆದ ಸರ್ಕಾರಗಳಿರ್ತದೆ. ಈಗ ಅಮೆರಿಕದ ಎಷ್ಟೋ ಕಡೆಗಳಲ್ಲಿ ಜಡ್ಜ್ಗಳನ್ನ ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ಜನರೇ ವೋಟ್ ಹಾಕೊಂಡು ತಮ್ಮ ಜಿಲ್ಲೆಯ ಅಥವಾ ತಮ್ಮ ನಗರದ ಪೊಲೀಸ್ ಮುಖ್ಯಸ್ಥನನ್ನ ಮತ್ತು ಜಡ್ಜ್ಗಳನ್ನು ಅವರೇ ವೋಟ್ ಹಾಕೊಂಡು ತೀರ್ಮಾನ ಮಾಡ್ತಾರೆ. ಗವರ್ಮೆಂಟ್ ಎಂಪ್ಲಾಯ್ ಮಾಡೋದು ಸರ್ಕಾರಕ್ಕಿಲ್ಲ. ಸೊ ಇದು ನಮ್ಮಲ್ಲಿ ಪ್ರಜಾಸತ್ತೆನ ಡೆವಲಪ್ ಮಾಡಬೇಕು ಅಂತಂದ್ರೆ ಈ ರೀತಿ ಎಲ್ಲ ಪ್ರಶ್ನೆ ಇರುವಂತ. ಈಗ ನಿಮ್ಮಲ್ಲಿ ಅಮೆರಿಕದ ಒಬ್ಬ ನ್ಯಾಯಾಧೀಶನ ನೀವು ಅಪಾಯಿಂಟ್ ಮಾಡಬೇಕು ಅಂತಂದ್ರೆ ಸಾರ್ವಜನಿಕ ಚರ್ಚೆ ಆಗ್ತದೆ. ಅವನನ್ನ ಪಬ್ಲಿಕ್ ಅಲ್ಲಿ ಕೂತ್ಕೊಂಡು ಅವನು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗಿ ಬರ್ತದೆ. ಅವನು ಚಿಕ್ಕವನಿದ್ದಾಗಿಂದ ಅವನ ಮೇಲೆ ಎಲ್ಲಾ ಆರೋಪಗಳಿಗೆ ಉತ್ತರ ಕೊಡ್ಬೇಕಾಗಿ ಬರ್ತದೆ. ಅವನು ಮಾಡಿದಂಥದ್ದು ಕಾಲೇಜಲ್ಲಿ ಏನಾದ್ರು ತುಂಟಾಟ ಮಾಡಿ ಕೇಸ್ ಆಗಿದ್ರೆ ಆ ಜಡ್ಜ್ ಬಗ್ಗೆ ಪ್ರಶ್ನೆ ಆಗ್ತದೆ. ಏನಾದ್ರೂ ಒಂದು ಕಿಡಿಗೇಡಿತನ ಮಾಡಿದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಲಾಗ್ತದೆ. ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡ್ಲಾಗ್ತದೆ. ಅದು ಒಂದು ಸಾರ್ವಜನಿಕ ಚರ್ಚೆ ಇರ್ತದೆ ಅಲ್ಲ, ಅದು ಅದ್ರ ಮೂಲಕ ಅವನ್ನ ನ್ಯಾಯಾಧೀಶನನ್ನ ಅಪಾಯಿಂಟ್ ಮಾಡ್ಲಾಗ್ತದೆ. ಇವತ್ತು ನಮ್ಮಲ್ಲಿ ಪ್ರತಿಯೊಂದು ಪ್ರಕ್ರಿಯೆಯೂ ಕೂಡ ಇದೆ. ಪ್ರಾರಂಭದಲ್ಲಿದ್ದಂಥದ್ದೇನಿದೆ ಅದರಲ್ಲಿ ನೀವು ಬದಲಾವಣೆ, ಸಮೂಲಾಗ್ರವಾದಂತಹ ಬದಲಾವಣೆ ಚುನಾವಣಾ ಸುಧಾರಣೆ ಮಾಡೋದಕ್ಕೆ ಹಲವಾರು ಮಾರ್ಗಗಳಿವೆ ಮತ್ತು ಹಲವಾರು ವಿಚಾರಗಳಿದೆ. ಆದ್ರೆ ಇದು ಚುನಾವಣಾ ಸುಧಾರಣೆ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ಸುಧಾರಣೆ ಅಲ್ಲ. ಇದೇನಾಗ್ತಾ ಇದೆ ಅಂತಂದ್ರೆ ಒಂದು ಅಧಿಕಾರವನ್ನು ಕೇಂದ್ರೀಕೃತ ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ. ಇವತ್ತು ಇದನ್ನ ಒಂದು ಹೇಳ್ಬೇಕು ಅಂತಂದ್ರೆ ಕಳೆದ 76 ವರ್ಷಗಳ ಸಂವಿಧಾನದಲ್ಲಿ ನಿಮಗೆ ಕೆಲವು ಬಾರಿ ವಿಕೇಂದ್ರೀಕರಣದ ಬಗ್ಗೆ ನಾವು ಮಾತಾಡಿದ್ದೀವಿ, ಕೆಲಸ ಮಾಡಿದ್ದೀವಿ. ಬಟ್ ಬಹುಪಾಲು ಬಾರಿ ಕೇಂದ್ರೀಕರಣದ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಇದು ಇರುವಂಥ ಒಂದು ವ್ಯವಸ್ಥೆ. ಈ ದೇಶ ನಿಜವಾಗ್ಲೂ ಒಂದು ವಿಕೇಂದ್ರೀಕರಣ ಮಾಡಿದ ದೇಶ ಅಲ್ಲ. ಇಲ್ಲಿ ಸೆಂಟ್ರಲ್ ಯೂನಿಯನ್ ಗವರ್ನಮೆಂಟ್ಗೂ ತನ್ನದೇ ಆದ ಅಧಿಕಾರ ಇದೆ,
ರಾಜ್ಯಗಳಿಗೂ ಅಧಿಕಾರ ಇದೆ. ಕೇಂದ್ರದ ಅಧಿಕಾರ ನಾವು ಕಳೆದ 76 ವರ್ಷದಲ್ಲಿ ಹೆಚ್ಚಿನ ವಿಷಯಗಳಲ್ಲಿ ಮೂಗು ತೂರಿಸುವಂಥ ಪ್ರಯತ್ನ ಸಾಕಷ್ಟು ಮಾಡಿ ಇರುವಂಥ ಒಂದು ವ್ಯವಸ್ಥೆ. ಜೊತೆಗೆ ಸಾಕಷ್ಟು ಸ್ವಲ್ಪ ಪೇಸ ಆ್ಯಕ್ಟ್ ಬಂತು, ಅದು ಬದಲಾವಣೆ ತಂದಂಥದ್ದು. ಕರ್ನಾಟಕದಲ್ಲಿ ನಾವು ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ ನಾವು ಕಾನೂನು ತಂದ್ವಿ. ಅಧಿಕಾರ ವಿಕೇಂದ್ರೀಕರಣಗಳನ್ನ ಗ್ರಾಮ ಪಂಚಾಯತ್ ತನಕ ನಾವು ತರಲಿಕ್ಕೆ ಸಾಧ್ಯ ಆಗಿದೆ. ನನ್ನ ದೃಷ್ಟಿಯಲ್ಲಿ ಇದು ಬೆಳವಣಿಗೆ. ಈ ಬೆಳವಣಿಗೆಯಲ್ಲಿ ಇವತ್ತು ಒಂದು ಗ್ರಾಮದಲ್ಲಿ, ಒಂದು ಚಿಕ್ಕ ಗ್ರಾಮದಲ್ಲಿ ಕೂಡ ಅಲ್ಲಿ ಇರುವಂತಹ ಮಹಿಳೆಯರಿಗೆ 50% ಅವಕಾಶ ಇದೆ. ಅಲ್ಲಿ ಮಹಿಳೆಯರು ನಿಮಗೆ ಪ್ರೆಸಿಡೆಂಟ್ಗಳಾಗ್ತಾ ಇದ್ದಾರೆ. ಪ್ರಭುತ್ವ ನಾವು ತಲುಪಿಸ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಿದ್ದೀವಿ. ಈ ಆ ಬೆಳವಣಿಗೆ ಬಿತ್ತುತ್ತಾ ಇದ್ದೀವಿ. ಆ ಒಂದು ಬೆಳವಣಿಗೆ ಪಟಿಷ್ಠ ಮಾಡಬೇಕಾದಂತ ಅವಶ್ಯಕತೆ ಹೊರತಾಗಿ ಅದನ್ನ ಕೇಂದ್ರೀಕೃತ ಮಾಡುವಂಥದ್ದು. ನೀವು ಆಗಲೇ ಒಂದು ವಿಚಾರ ಹೇಳಿದ್ರಿ ಸರ್, ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ ಬಂದಾಗ ಈಗ ಏನು 50 ಒಂದು ವೋಟ್ ಜಾಸ್ತಿ ತಗೊಂಡಿದ್ದಾನೆ. ಕರ್ನಾಟಕದಲ್ಲಿಯೇ ಒಬ್ಬ ಮಾಜಿ ಸಚಿವರು ಬಿ ರಾಚಯ್ಯ ಅಂತ ಬಹಳ ಹೆಸರುವಾಸಿ ಸಚಿವರು ಜನತಾ ಪಕ್ಷದಲ್ಲಿ, ಅವ್ರ ಮಗ ಕೃಷ್ಣಮೂರ್ತಿ ಅಂತ ಅವರು ಎಲ್ಲೋ ಕೊಳ್ಳೇಗಾಲದಲ್ಲೋ ಎಲ್ಲೋ ಒಂದ್ ಕಡೆ ನಿಂತಾಗ ಒಂದು ಹೋಟೆಲ್ ಸೋತೋಗ್ಬಿಡ್ತಾರೆ ಅವ್ರು, ಒಂದೇ ಹೋಟೆಲ್. ಆದ್ರೆ ಇಲ್ಲಿ ಇನ್ನೊಂದು ಅಪಾಯ ಇದೆ. ಈಗ ನರೇಂದ್ರ ಮೋದಿ ಅವರ NDA ಸರ್ಕಾರ ಬಂದಾಗ್ಲೂ ಅವರಿಗೆ ಇಡೀ ದೇಶಾದ್ಯಂತ ಬಿದ್ದಿದ್ದ ಮತಗಳ ಪ್ರಮಾಣ 35-36%. ಆದರೆ ಒಟ್ಟು ಎಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ನೋಡಿದಾಗ ಅವ್ರಿಗೆ 55% ಹೆಚ್ಚು ಕಮ್ಮಿ MP-ಗಳಲ್ಲಿ ಇದ್ರು. ಎಷ್ಟೋ ವಿಧಾನಸಭೆಗಳಲ್ಲಿ 20-25-30% ತಗೊಂಡಿರೋರು ಅವರು 2% 3% ಒಟ್ಟಾರೆ ಮತದಲ್ಲಿ 25% ಮತ ಬಂದಿದೆ ಆ ಪಕ್ಷಕ್ಕೆ. ಆದ್ರೆ 2-3-5% ಎಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಇಲ್ಲ, ಅವರ ಕಡೆಗಳಿಂದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇಲ್ಲ. ಇದು ಕಾಂಗ್ರೆಸ್ಗೂ ಆಗಿದೆ, ಹಲವು ಕಡೆ ಬಿಜೆಪಿಗೂ ಆಗಿದೆ, ಬೇರೆ ಬೇರೆ ಪಕ್ಷಗಳಿಗೂ ಆಗಿದೆ. ಈಗ ಸಮಾಜವಾದಿ ಜನತಾ ಪಕ್ಷ ಅಂತ ಏನು ಇದರಲ್ಲಿದೆ ಅವ್ರದ್ದು ನಾವು ನೋಡಿದಾಗ ಅವ್ರು ಬಂದಿರೋ ವೋಟ್ಗಳ ಪ್ರಮಾಣವಾಗಿ ಕ್ಯಾಂಡಿಡೇಟ್ ಅಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇಲ್ಲ. ಇದನ್ನೆಲ್ಲ ಇವ್ರು ಯಾಕೆ ಗಮನಿಸ್ತಾ ಇಲ್ಲ? ಇದಕ್ಕೆ ಯಾಕಂದ್ರೆ ಇದು ಕೇವಲ ಬಿಜೆಪಿಗೆ ಒಂದಕ್ಕೆ ಇರುವಂತಹ ಕಾಯಿಲೆ ಆಗಲಿ ಅಥವಾ ದೃಷ್ಟಿದೋಷವಾಗ್ಲಿ ಅಲ್ಲ. ಈ ತರಹದ ಈಗ BSPಗೆ ಆಗ್ಲಿ ಹಲವಾರು ಪ್ರಾದೇಶಿಕ ಪಕ್ಷಗಳು ನಾವು ಈಗ ಒಂದ್ ಕಾಲದಲ್ಲಿ ಅಧಿಕಾರದಲ್ಲಿ ಇದ್ದು ನಂತರ ಕಳೆದುಕೊಂಡಂತ ಸಂದರ್ಭಗಳನ್ನು ನೋಡಿದಾಗ ಇವರೆಲ್ಲ ಯಾಕೆ ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ಗೆ ಒತ್ತಾಯಿಸ್ತಾರೆ. ನ್ಯೂಜಿಲೆಂಡ್ ಅಲ್ಲಿ ಇದೆ, ಶ್ರೀಲಂಕಾದಲ್ಲಿ ಬಂದಿದೆ, ಬೇರೆ ಬೇರೆ ಕಡೆಗಳಲ್ಲಿ ಇದೆಯಲ್ವಾ. ಅಂತಹದನ್ನ ಈಗ ಸುಧಾರಣೆಗಳನ್ನ ತರುವಂತಹದ್ದು ಆಯಾ ಕಾಲದಲ್ಲಿ ಬಹುತೇಕವಾಗಿ ಮುಂಚೂಣಿಯಲ್ಲಿದ್ದು ತರುವಂತದ್ದು ಯಾರು? ಆಡಳಿತ ಪಕ್ಷದವರು. ಯಾಕಂದ್ರೆ ಅವ್ರಿಗೆ ಅಧಿಕಾರ ಇರುತ್ತೆ, ಬಿಲ್ ಪಾಸ್ ಮಾಡ್ಕೊಳಕ್ ಆಗುತ್ತೆ. ಆದ್ರೆ ಹಲವು ಸಂದರ್ಭಗಳಲ್ಲಿ ನೀವು ಪ್ರೈವೇಟ್ ಬಿಲ್ಲು ಮಾಡಬಹುದು ಅಥವಾ ವಿಚಾರವನ್ನ ಚರ್ಚೆಗೂ ಒಡ್ಡಬಹುದು. ಯಾಕೆ ನಮ್ಮ ದೇಶದಲ್ಲಿ ವಿರೋಧ ಪಕ್ಷಗಳು ಇಂತಹ ವಿಚಾರವನ್ನ ಅವರ ಅಸ್ತಿತ್ವದೇ ಪ್ರಶ್ನೆ ಆಗಿರುವಂತಹ ಸಂದರ್ಭದಲ್ಲಿ ಯಾಕೆ ಎತ್ತುತ್ತಾ ಇಲ್ಲ? ಯಾಕೆ ನಾವು ಕೇಂದ್ರ ಸರ್ಕಾರ ಅಥವಾ ಆಡಳಿತ ಪಕ್ಷಕ್ಕೆ ಯಾಕೆ ಇದನ್ನ ನಾವು ಗುತ್ತಿಗೆ ಕೊಡಬೇಕು? ನಿಮಗಿರುವಂತ 1-2-3 ವಿಷಯದ ಬಗ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಾ ಕಮಿಷನ್ ಅಭಿಪ್ರಾಯ ಪಡಲಾಯಿತು. ಲಾ ಕಮಿಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಸಂಬಂಧಪಟ್ಟಂತೆ ಒಂದು ದೇಶ ಒಂದು ಚುನಾವಣೆಯ ಬಗ್ಗೆ ಕಾನೂನು ಕಮಿಷನ್ ಇದೆ ಈ ದೇಶದ, ಅದ್ರ ಬಗ್ಗೆ ಒಪಿನಿಯನ್ ಅಭಿಪ್ರಾಯನ ಪಡೆಯಲಾಯಿತು. ಆ ಅಭಿಪ್ರಾಯ ಏನಿತ್ತು ಅಂತಂದ್ರೆ, ಇದು ಈ ಚರ್ಚೆ ಶುರುವಾಗಲಿಕ್ಕಿಂತ ಮುಂಚೆ ಅಭಿಪ್ರಾಯ ಏನ್ ಬಂತು ಅಂತಂದ್ರೆ, ಇದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಏನಿದೆ ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ನ ವಿರುದ್ಧವಾಗಿ ಇಲ್ಲ ಅನ್ನೋ ಅಭಿಪ್ರಾಯ ಲಾ ಕಮಿಷನ್ ಕೊಡ್ತು. ಸೊ ಹಾಗಾಗಿ ಇದನ್ನ ಸರ್ಕಾರವು ಮುಂತರ್ಲಿಕ್ಕೆ ಪ್ರಯತ್ನ ಮಾಡಿದೆ. ಇದು ಎಂಥ ಪ್ರಶ್ನೆ? ಇದೊಂದು ಕಾನೂನಿನ ಪ್ರಶ್ನೆಯ, ಇದೇನು ಒಂದು ವ್ಯವಸ್ಥೆಯ ಪ್ರಶ್ನೆಯ ಅಲ್ಲಿ ನೋಡಿದ್ರೆ ಇದೊಂದು ಅತ್ಯಂತ ಪ್ರಮುಖವಾದ ರಾಜಕೀಯ ಪ್ರಶ್ನೆ ಆಗಿದೆ. ನಮ್ಮದೊಂದು ವಿಷಯ ಇದೆ, ಯಾವುದು ರಾಜಕೀಯ ಪ್ರಶ್ನೆ ಅದನ್ನು ನಾವು ಜನರಿಗೆ ತಲುಪಿಸೋದಿಲ್ಲ. ಇದು ಎಲ್ಲ ರಾಜಕೀಯ ಪಕ್ಷಗಳು ಮಾಡುವಂಥದ್ದು. ಯಾತಕ್ಕೆ? ನಾಳೆ ಏನಾದರೂ ಈ ಸ್ಥಿತಿಯಲ್ಲಿ ನಾನು ವಿರೋಧವನ್ನು ಒಪ್ಪಿಗೆ ಮಾಡಿದ್ರೆ ನನಗೆ ಇದರಿಂದ ನಷ್ಟ ಆಗ್ತಿದೆ ಅನ್ನುವಂಥ ಲೆಕ್ಕಾಚಾರದ ರಾಜಕೀಯ ಇದೆಯಲ್ಲ, ಆ ಲೆಕ್ಕಾಚಾರದ ರಾಜಕೀಯ ಇಂಥ ಒಂದು ಸ್ಥಿತಿಗಳನ್ನ ಉಳಿಲಿಕ್ಕೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಇದು ಆಕ್ಚುಲಿ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಈ ದೇಶದ ಪ್ರತಿ ರಾಜ್ಯಗಳಲ್ಲೂ ಇದರ ವಿರುದ್ಧ ಹೋರಾಟವನ್ನ ಕಟ್ಟುವಂಥದ್ದಾಗಿದೆ. ಸರ್ಕಾರಗಳು ಸೇರಿಕೊಂಡು ಹೋರಾಟವನ್ನು ಕಟ್ಟಬೇಕಾದ ಅವಶ್ಯಕತೆ ಇದೆ. ಇವತ್ತು ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ನೀವು ಇವತ್ತು ಪ್ರಾರಂಭದಲ್ಲಿ ನಿನ್ನೆ ಮೊದಲನೇ ಎಪಿಸೋಡ್ ನೀವು ಒಂದು ಹೇಳಿದ್ರಿ, ಕರ್ನಾಟಕ ಇದಕ್ಕೆ ಸಂಬಂಧಪಟ್ಟಂತೆ ತನ್ನ ವಿಷಯಗಳನ್ನ ಕಳಿಸಿಲ್ಲ ಇದಕ್ಕೆ ಚರ್ಚೆಗೆ, ಪಾರ್ಲಿಮೆಂಟರಿ ಕಮಿಟಿಗೆ ಅಂತ. ನನ್ನ ದೃಷ್ಟಿಯಲ್ಲಿ ಕರ್ನಾಟಕ ಸರ್ಕಾರ ಜನರಿಗೆ ಇದನ್ನ ವಿಷಯ ತಿಳಿಸಿ ಇದನ್ನು ನಾವು ವಿರೋಧ ಮಾಡಬೇಕಾದ ಅವಶ್ಯಕತೆ ಇದೆ ಮತ್ತು ಹೋರಾಟವನ್ನ ಹುಟ್ಟು ಹಾಕಬೇಕಾದ ಅವಶ್ಯಕತೆ ಇದೆ. ಚರ್ಚೆ ಆದ್ರೂ ಹುಟ್ಟು ಹಾಕಬೇಕು. ಇದೊಂದು ರಾಜಕೀಯ ಪ್ರಶ್ನೆ.
ಇದಕ್ಕೆ ನಾವು ಕರ್ನಾಟಕ ಜನ ಒಪ್ತೀವಾ, ಎಷ್ಟು ಸಮಸ್ಯೆಗಳಿವೆ ಅಂತ ಅನ್ನೋದನ್ನ ಚರ್ಚೆ ಮಾಡಿ ಜನರ ಹತ್ರ ಅಭಿಪ್ರಾಯ ತಗೊಳ್ಬೇಕು. ಇದ್ಯಾಕೆ ಕರ್ನಾಟಕ ಸರ್ಕಾರ ಇದಕ್ಕೆ ಒಂದು ಪ್ಲೆಬಿಸೈಡ್ ಜನಾಭಿಪ್ರಾಯವನ್ನೇ ತನ್ನದೇ ಆದ ಮಿತಿ ಒಳಗಡೆ ಮಾಡಬಾರ್ದು? ಅದನ್ನ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಇದನ್ನ ನಾವು ಪ್ರಶ್ನೆಗಳನ್ನ ಸಾರ್ವಜನಿಕಗೊಳಿಸದೇ ಇದ್ರೆ, ಚರ್ಚೆಯನ್ನು ಸಾರ್ವಜನಿಕಗೊಳಿಸದೇ ಇದ್ರೆ, ನಾವಿದಕ್ಕೆ ಇವತ್ತು ಯಾವುದೋ ಒಂದು ತುಂಬಾ ವೆಸ್ಟೆಡ್ ಇಂಟ್ರೆಸ್ಟ್ ಅವರುಗಳಿಗೆ ನಾವು ಇದು ವೆಸ್ಟೆಡ್ ಇಂಟ್ರೆಸ್ಟ್ ಆಗ್ತಾ ಇದೆ, ಇದು ಅನುಮಾನನೇ ಇಲ್ಲ. ಒಂದು ದೇಶ ಒಂದು ಚುನಾವಣೆ ಅನ್ನುವಂಥದ್ದು ಇದು ವೆಸ್ಟೆಡ್ ಇಂಟ್ರೆಸ್ಟ್ ಆಫ್ ದಿ ಗವರ್ನಮೆಂಟ್, ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಇಸ್ ಬಿಜೆಪಿ ಗವರ್ನಮೆಂಟ್. ಜನಪರವಾಗಿರುವಂತಹ ಒಂದು ಚರ್ಚೆ ಅಲ್ಲ, ಅದರ ಅವಶ್ಯಕತೆ ಇಲ್ಲ. ಇವತ್ತು ಚರ್ಚೆ ಆಗ್ಬೇಕಾಗಿರೋದು ವಿದ್ಯೆಯ ಬಗ್ಗೆ, ಇವತ್ತು ಚರ್ಚೆ ಆಗ್ಬೇಕಾಗಿರೋದು ಉದ್ಯೋಗದ ಬಗ್ಗೆ, ಇವತ್ತು ಈ ದೇಶದ ಚರ್ಚೆ ಆಗ್ಬೇಕಾದ್ರೆ ನಮ್ಮ ದೇಶದ ವ್ಯವಸಾಯದ ಬಗ್ಗೆ, ನೀರಾವರಿ ಬಗ್ಗೆ, ಬದುಕಿನ ಬಗ್ಗೆ, ಜನರ ಒಂದು ಜೀವನದ ಬಗ್ಗೆ ಪ್ರಮುಖವಾಗಿರುವಂತಹ ಈ ವಿಷಯಗಳನ್ನ ಗಮನ ಮಾಡಿ ಪ್ರತಿ ಸಲವೂ ಕೂಡ ನಾವು ಇಂತಹ ಒಂದು ವಿಷಯವನ್ನು ತಂದು ಅದರ ಬಗ್ಗೆ ರಾಜಕೀಯ ಚರ್ಚೆಯನ್ನು ನಾವು ಮುಂದೆ ತಳ್ತೀವಿ. ಅದರ ಮೂಲಕ ಅದು ಬದಲಾವಣೆ ಬರುತ್ತೋ ಇಲ್ಲೋ ಬೇರೆ, ಆದರೆ ಈ ಬೀಜ ಏನಿದೆ, ಇಂಥ ಒಂದು ಬೀಜವನ್ನು ಬಿತ್ತಿ ಬೆಳೆಸಿಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ಒಂದು ದಿವಸಕ್ಕೆ ಅದನ್ನ ಈಗ ಇದೊಂದು ರೀತಿ ಅದು ಏನು ಅಂತಂದ್ರೆ, ನೀವು ಒಂದಿಷ್ಟು ಕಹಿಯಾದನ್ನ ಮಗು ಕೊಟ್ರೆ ಅದು ಇಷ್ಟಪಡಲ್ಲ. ಆದರೆ ಪ್ರತಿ ದಿವಸ ಸ್ವಲ್ಪ 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 ಅದಕ್ಕೆ ಕಹಿಯನ್ನು ಕುಡಿಸ್ತಾ ಹೋದ್ರೆ ಒಂದಿಷ್ಟು ವರ್ಷ ಆದ್ಮೇಲೆ ಅದಕ್ಕೆ ಅದು ಕಹಿ ಅನ್ಸಲ್ಲ, ಅದಕ್ಕೆ ಅದು ಅಕ್ವೈರ್ಡ್ ಟೇಸ್ಟ್. ಇವತ್ತು ನಮ್ಮಲ್ಲಿ 70ರ ದಶಕದಲ್ಲಿ ದೇಶದ ಯಾವುದೇ ಮೂಲೆಯಲ್ಲಿ ಒಂದು ಹಿಂಸೆ ಗಲಭೆ ಆಯಿತು ಅಂತಂದ್ರೆ, ಓ ಮೈ ಗಾಡ್, ಜನ ಎಷ್ಟು ಕೆಟ್ಟವರು ನಾವು ಯೋಚನೆ ಮಾಡ್ತಿದ್ವಿ. ಒಬ್ಬರು ಕೊಲೆ ಆಯಿತು ಅಂತಂದ್ರೆ ಜನ ಎಷ್ಟು ನೀಚತನಕ್ಕೆ ಇದ್ದಾರೆ, ಆಮೇಲೆ ಎಲ್ಲರಿಗೂ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ರು. ಇವತ್ತು ಒಬ್ಬ ಮುಸ್ಲಿಮನನ್ನು, ಒಬ್ಬ ದಲಿತನನ್ನು ನೀವು ಹಗಲೇ ಕಗ್ಗೊಲೆ ಮಾಡಿದ್ರೆ ನಾವು ಪೇಪರ್ ನೆಕ್ಸ್ಟ್ ಪುಟ ತೆಗೆದುಕೊಂಡು ಹೋಗಿ, ಯಾಕಂದರೆ ಅದು ನಾವು ಪೇಪರ್ ತುಂಬ ಕಾಣ್ತಾ ಇದೆ. ಇವತ್ತು ನಿಮಗೆ ಮಣಿಪುರ ದಗದಗಿಸಿ ಉರಿದು ಹೋಗ್ತಾ ಇದ್ರು ಕೂಡ ಬೆಂಗಳೂರು ನಾನು ನೆಮ್ಮದಿಯಾಗಿ ಸಂತೋಷವಾಗಿ ಚಹಾ ಕುಡಿದು ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಸಂಬಂಧ ಇಲ್ಲ ಅದು. ಯಾಕಂದ್ರೆ ನಮಗೆ ಆ ಸೆನ್ಸಿಟಿವಿಟಿ ಕಳೆದು ಹೋಗುವಂಥ ಒಂದು ಸ್ಥಿತಿ ಬೆಳೆಸಲಾಗ್ತಾ ಇದೆ. ವೀಕ್ಷಕರೇ, ಇಷ್ಟೊತ್ತು 2 ಎಪಿಸೋಡ್ಗಳಲ್ಲಿ ನೀವು ನಮ್ಮ ರಾಜ್ಯದ ಖ್ಯಾತ ವಕೀಲರಾದಂತಹ BT ವೆಂಕಟೇಶ್ ಅವರು ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವಾಗಿ ಆ ಮಾತುಗಳು. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.